ಗುರುಗಳ ಇನ್ನು ಮುಂದಿನ ರಾಶಿ ಮಿಥುನ ಆಯಿತು, ಇನ್ನು ಕಟಕ ರಾಶಿಗೆ ಬರೋದಾದ್ರೆ ಹೇಗಿದೆ 2026? ಕಟಕ ರಾಶಿ ನೋಡಿ, ಈಗ ಪ್ರಸ್ತುತವಾದಂತಹ ಕಾಲಘಟ್ಟದಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ. ಓಕೆ. ಅದಾದ ಮೇಲೆ ಏನಾಗುತ್ತೆ, ಭಾಗ್ಯಭಾವದಲ್ಲಿ ಶನಿ ಮಹಾತ್ಮರ ಸಂಚಾರ, ದ್ವಿತೀಯ ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹುವಿನ ಒಂದು ಸಂಚಾರ. ಇಷ್ಟವನ್ನು ನಾವು ಗ್ರಹಗಳ ಒಂದು ಸಂಚಾರ ಫಲವ ಏನು ಹೇಳುತ್ತೆ ಇಷ್ಟು ವಿಚಾರವನ್ನು ತೆಗೆದುಕೊಂಡಾಗ ಅಂದರೆ, ಮೊಟ್ಟ ಮೊದಲನೇದಾಗಿ ಗುರುವಿನ ಬಲ ಇಲ್ಲ. ಓಕೆ, ಆಯಿತು, ಗುರುವಿನ ಬಲ ಇದ್ದಿದ ತಕ್ಷಣ ಏನು ಗುರುವಿನ ಬಲ ಇದ್ದಾಗಲೂ ಹಂಗೆ ಇದ್ದೀವಿ, ಗುರು ಬಲ ಇದ್ದಾಗೂ ಹೆಂಗೆ ಇದ್ದೀವಿ ಅಂದರೆ ಎಷ್ಟೋ ರಾಶಿಗಳು ಹಾಗೆ ಇರ್ತಾರೆ. ಆದರೆ ಪ್ರಮುಖವಾಗಿ ಈ ಒಂದು ಕರ್ಕ ರಾಶಿಯವ್ರಿಗೆ ಏನಾಗುತ್ತೆ, 12ನೇ ಮನೆಯಲ್ಲಿ ಧರ್ಮ ಕಾರ್ಯಾಸಕ್ತಿ ಹೆಚ್ಚಾಗುವಂಥದ್ದು, ಧರ್ಮ ಕಾರ್ಯಗಳಿಗೆ ಖರ್ಚಾಗುವಂಥದ್ದು, ಮತ್ತು ಲಘು ದೂರ ಪ್ರಯಾಣ ಅಥವಾ ದೇವಾಲಯಗಳಿಗೆ ಹೆಚ್ಚಾಗುವಂಥದ್ದು, ಈ ರೀತಿ ಆಗುವಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಮಾತಿನ ವಿಚಾರದಲ್ಲಿ ಸ್ವಲ್ಪ ನಿಷ್ಠೂರ ಆಗುವಂಥದ್ದು, ಏನೋ ಹೇಳಕ್ಕೋಗಿ ಏನೋ ಹೇಳ್ಬಿಟ್ಟೆ ಬಾಯಿ ಜಾರ್ಬಿಡ್ತು. ಚರರಾಶಿ ಬೇರೆ, ಜಲತತ್ವ ರಾಶಿ ಬೇರೆ, ಹೀಗಿದ್ದಾಗ ಅರ್ಜೆಂಟ್ ಮಾಡಿಕೊಂಡು ಗಾಬರಿ, ಆಂಗ್ಸೈಟಿ, ಈ ರಾಶಿಗೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಆತುರ ಸ್ವಭಾವ, ತುಂಬ ಜ್ಞಾನಿಗಳಾಗಿರ್ತಾರೆ. ಆತುರ ಸ್ವಭಾವದಿಂದ ಸ್ವಲ್ಪ ಬಾಯಿ ಜಾರ್ಬಿಡ್ತು, ಗೊತ್ತಾಗ್ಲಿಲ್ಲ ನನಗೆ, ಏನೋ ಮಾತಾಡೋಕೆ ಹೋಗಿ ಸುಮ್ಮನೆ ಮಾತಾಡ್ಬಿಟ್ಟೆ ಅನ್ನೋಂಥ ಸಾಧ್ಯತೆಗಳಿರ್ತದೆ. ಅದನ್ನು ಸ್ವಲ್ಪ ಬಾಯಿನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದ್ಭುತವಾದಂಥ ಫಲವನ್ನು ನಿರೀಕ್ಷಿಸ್ಬೋದು 2026ರಲ್ಲಿ. ಇನ್ನು ಓದುವಂಥ ಮಕ್ಕಳಲ್ಲಿ ಸಂಪೂರ್ಣವಾದಂತಹ ಫಲವನ್ನು ಕಾಣ್ಬೋದು, ಸಂಪೂರ್ಣ ಒಳ್ಳೆಯ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಹಣ, ಆಸ್ತಿ ಅಥವಾ ಪೂರ್ವಾರ್ಜಿತವಾದಂತಹ ವಸ್ತು ಆಸ್ತಿಗಳು, ಏನು ಒಡವೆ ಇರ್ಬೋದು, ಏನಾದರೂ ಇರ್ಬೋದು, ಅದು ಸಹ ಇವರಿಗೆ ದಕ್ಕುವಂಥ ಸಾಧ್ಯತೆಗಳು ಸಹ ಉಂಟು. ಅದನ್ನು ಯೋಚನೆ ಮಾಡಬೇಕು. ದಕ್ಕುತ್ತೆ ಅಂದಿದ ತಕ್ಷಣ ಅಯ್ಯೋ ನಮ್ಮ ತಾತ ಏನೂ ಮಾಡಿಲ್ಲ, ನಮ್ಮ ತಂದೆನೂ ಏನೂ ಮಾಡಿಲ್ಲ, ನಾನೇ ಬಾಡಿಗೆ ಮನೆ ಅನ್ನೋರು ಅದಲ್ಲ. ಕೆಲವ್ರಿಗೆ ಯಾವುದೋ ಒಂದು ಇರ್ತದೆ, ಕೆಲವು ನಿಮಗೆ ಗೊತ್ತಿರಲ್ಲ ಅಂಥದ್ದಾದ್ರು. ಯಾವುದೋ ಒಂದು FD ಇಕ್ಕಿದ್ವಿ, ಅದು ಮೆಚುರಿಟಿ, ಆ ಥರ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿ ಆ ಪ್ರಮೋಷನ್ನಿಂದ ಸ್ವಲ್ಪ ಲಾಭ ಬರುವಂಥದ್ದು, ಈ ರೀತಿಯಾದಂಥ ಯಾವುದೋ ಒಂದು ಅನಿರೀಕ್ಷಿತ ಅಂತ ಹೇಳ್ತೀವಿ ಅದಕ್ಕೆ, ಆ ರೀತಿಯಾದಂತಹ ಒಂದು ಏನು ಹೇಳ್ತೀವಿ ಅದಕ್ಕೆ, ಕಟ್ಟಿಟ್ಟ ಬುತ್ತಿ ಇದೆ, ಅದನ್ನು ಓಪನ್ ಮಾಡಿದಾಗ ಏನಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಆ ರೀತಿಯಾದಂತಹ ಒಂದು ಫಲ ಕಾಣ್ಬೋದು. ಭಯ ಪಡೋಂಥದ್ದೇನಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಕಫ ಕಟ್ಟುವಂಥದ್ದು, ವೀಸಿಂಗ್ ಬರುವಂಥದ್ದು, ಇದು ಸ್ವಲ್ಪ ಆಗುವಂಥ ಸಾಧ್ಯತೆ. ಆ ಕಾರಣದಿಂದ ಸ್ವಲ್ಪ ಬೆಚ್ಚಗಿದ್ರೆ ಒಳ್ಳೇದು. ಇವರು ಕಾಲುಗಳು ಕೈಗಳು ಸ್ವಲ್ಪ ಸ್ವೆಟ್ ಆಗುವಂಥದ್ದು ಜಾಸ್ತಿ ಇರ್ತದೆ, ಇವ್ರಿಗೆ ಗೊತ್ತಾಗಲ್ಲ, ಯಾವಾಗಲೂ ಸ್ವೆಟ್ಟಿಂಗ್ ಆಗುವಂಥದ್ದು, ಚಪ್ಪಲಿ ಎಲ್ಲ ಗಲೀಜಾಗುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೀರಿನಂಶ ಹೆಚ್ಚಾಗಿ ತೆಗೆದುಕೊಳ್ತಾ ಹೋದ್ರೂ ಸಹ ಇವ್ರಿಗೆ ಒಳ್ಳೆಯ ಆರೋಗ್ಯ ಖಂಡಿತ ಕಾಣುತ್ತೆ. ಆರೋಗ್ಯದ ವಿಚಾರದ ಬಂದರೆ ಇನ್ನು ಓದಿನ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸ್ವಂತ ವೃತ್ತಿ, ಸೇವಾ ವೃತ್ತಿ ಅಂತ ಹೇಳ್ತೀವಿ. ಸ್ವಂತ ವೃತ್ತಿ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಸ್ವಲ್ಪ ಬೆಳಕನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸ್ವಂತ ವೃತ್ತಿಯಲ್ಲಿರುವಂಥವ್ರಿಗೆ. ಇನ್ನು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, BP ಅಥವಾ ಶುಗರ್, ಇದು ವ್ಯತ್ಯಾಸ ಕಾಣುವಂಥದ್ದು ಕರ್ಕರಾಶಿಯ ತಂದೆಯವ್ರಿಗೆ. ಅವರು ಆವಾಗ ಸ್ವಲ್ಪ ಏಜ್ ಆಗಿರೋರ್ಗಾಗಿದ್ರೆ ಒಂದ್ಸರಿ ಚೆಕಪ್ ಮಾಡಿಸ್ತಾ ಇದ್ರೆ ತುಂಬ ಒಳ್ಳೆಯದು. ಇದಿಷ್ಟು ಕರ್ಕರಾಶಿಯ ಒಂದು ವಿಶೇಷ. ಇವರು ಸರಳ ಪರಿಹಾರ ಅಂದರೆ ಏನು ಮಾಡ್ಕೋಬಹುದು ನೋಡಿ, ಸಾಮಾನ್ಯವಾಗಿ ಕರ್ಕರಾಶಿಯವರು ಪರಮೇಶ್ವರನ ಸ್ಮರಣೆ, ಈಶ್ವರನ ಸ್ಮರಣೆ ಮಾಡ್ತಾ ಬನ್ನಿ. ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನಿಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಪಠನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದೇ ರೀತಿ ಸಾಧ್ಯ ಆದರೆ ಸೋಮವಾರದೊತ್ತು ಪರಮೇಶ್ವರನ ದೇವಾಲಯಕ್ಕೆ ಹೋಗೋದು, ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಇದೆಲ್ಲ ಮಾಡ್ಕೊಂಬಂದಿದ್ದೆ ಆದರೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಪರಮೇಶ್ವರ ಲಿಂಗರೂಪದಲ್ಲಿ ಇರ್ತಾರೆ. ಏನಕ್ಕೆ ಲಿಂಗರೂಪದಲ್ಲಿ ಅವ್ರಿಗೆ ಯಾಕಿಲ್ಲ ಅಂತ ಸಾಕಷ್ಟು ಜನಗಳಿಗೆ, ಕೆಲವ್ರಿಗೆ ಗೊತ್ತಿರಲ್ಲ. ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಇಷ್ಟೇ ನಶ್ವರವಾದಂಥದ್ದು, ಅದು 0 ಆಕಾರ ಅಂತ ತೋರಿಸ್ತಾ ಇದ್ದೇನೆ. ನೀನೂ ಅಷ್ಟೇ, ನಾನು ಅಷ್ಟೇ, ಈ ಪ್ರಪಂಚವೇ ಅಷ್ಟೇ, ಈ ಭೂಮಂಡಲವೇ ಅಷ್ಟೇ, ಈ ಬ್ರಹ್ಮಾಂಡವೇ ಅಷ್ಟೇ 0 ಆಕಾರ. ಆ ಕಾರಣದಿಂದ ಏನೂ ಇಲ್ಲ, ನೀನು ಸೀದಾ ಸಾದವಾಗಿ ಸಾಧಾರಣವಾದಂತಹ ಜೀವನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಅಂತಹ ಒಂದು ದೇವಾಲಯ ಸ್ಮರಣೆ ಮಾಡಿದ್ರೆ ನಿಮಗೂ ಎಷ್ಟೋ ಜ್ಞಾನಾರ್ಜನೆ ಆಗುತ್ತೆ. ಎಲ್ಲ ವಿಚಾರಗಳು ಹೇಗೆ ನಾವು ಜೀವನ ಮಾಡಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ.